ಅಹಮದಾಬಾದ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ, ಬಂದು ತಲುಪಿದ್ದಾರೆ. ವಿಮಾನ ದುರಂತದ ಸ್ಥಳಕ್ಕೆ ಇನ್ನು ಕೆಲವೇ ಸಮಯದಲ್ಲಿ ಮೋದಿ ಭೇಟಿ ನೀಡ್ತಾರೆ. ವಿಮಾನ ಪತನದ ಬಗ್ಗೆ ಮಾಹಿತಿ ಸಂಗ್ರಹಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸಿವಿಲ್ ಆಸ್ಪತ್ರೆಗೂ ಕೂಡ ಭೇಟಿ ನೀಡಲಿದ್ದಾರೆ. ಗಾಯಾಳುಗಳನ್ನು ಅಲ್ಲಿ ದಾಖಲಿಸಲಾಗಿದೆ. ಮೃತದೇಹಗಳಿರೋದಲ್ಲೇ ಜೊತೆಗೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ ಆಸ್ಪತ್ರೆ ಮುಂಭಾಗ. ಎರಡು ಸ್ಥಳಗಳಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡ್ತಾರೆ. ಕೆಲವೇ ಕ್ಷಣಗಳ ಮುಂಚೆ ಅಹಮದಾಬಾದನ್ನು ತಲುಪಿದ್ದಾರೆ. ಅಲ್ಲಿಂದ ಈಗ ಘಟನೆ ನಡೆದಿರುವಂತಹ ಸ್ಥಳಕ್ಕೆ ಮೊದಲಿಗೆ ಹೋಗ್ತಾರೆ. ಸ್ಥಳದಲ್ಲಿ ಇನ್ನೂ ಕೂಡ ಒಂದಷ್ಟು ಕಾರ್ಯಾಚರಣೆ ಆಗ್ತಾ ಇದೆ. ನಾವು ಬೆಳಗ್ಗೆ ಗಮನಿಸ್ತಾ ಇದ್ವಿ ನ್ಯೂಸ್ ಫಸ್ಟ್. ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಮಾಡೋ ಸಂದರ್ಭದಲ್ಲಿ NDRF ಸಿಬ್ಬಂದಿ ಇನ್ನೂ ಕಾರ್ಯಪ್ರವೃತ್ತರಾಗಿದ್ದರು ಸ್ಥಳದಲ್ಲಿ. ಡಾಗ್ ಸ್ಕ್ವಾಡ್ಗಳೆಲ್ಲ ಇವತ್ತು ಸ್ಥಳಕ್ಕೆ ಬಂದಿದ್ವು. ಮತ್ತೆ ಬ್ಲ್ಯಾಕ್ ಬಾಕ್ಸ್ಗಾಗಿ ಇನ್ನೂ ಕೂಡ ಸ್ಥಳದಲ್ಲಿ ಹುಡುಕಾಟ ನಡೀತಾ ಇದೆ. ಒಂದು ಬ್ಲ್ಯಾಕ್ ಬಾಕ್ಸ್ ಅಷ್ಟೇ ಪತ್ತೆಯಾಗಿರೋದು, ಮತ್ತೊಂದು ಬ್ಲ್ಯಾಕ್ ಬಾಕ್ಸ್ನ ಹುಡುಕಾಟ ನಡೀತಾ ಇದೆ. ಬಟ್ ಎಲ್ಲ ಮೃತದೇಹಗಳನ್ನು ಈಗಾಗಲೇ ಹೊರತೆಗೆಯಲಾಗಿದೆ. ಎಲ್ಲವನ್ನು ಕೂಡ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಉಳಿದ ಹಾಗೆ ಏನೇನೆಲ್ಲ ಬೇಕೋ ಆ ಪರಿಶೀಲನೆಗಳು ಸ್ಥಳದಲ್ಲಿ ನಡೀತಾ ಇರೋದು. ಕೆಲವೇ ಕ್ಷಣಗಳ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅಹಮದಾಬಾದ್ಗೆ ಬಂದು ತಲುಪಿದ್ದಾರೆ. ಅಲ್ಲಿಂದ ಈಗ ಈ ದುರಂತ ನಡೆದಂತಹ ಸ್ಥಳಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಲುಪ್ತಾರೆ. ದುರಂತ ಹೇಗಾಯಿತು, ಇದಕ್ಕೆ ಕಾರಣ ಏನು, ಸದ್ಯಕ್ಕೆ ಗೊತ್ತಾಗ್ತಾ ಇರೋ ಮಾಹಿತಿ ಪ್ರಕಾರ ಪ್ರಾಥಮಿಕವಾಗಿ ಏನೆಲ್ಲ ಕಂಡುಕೊಳ್ಳಲಾಗಿದೆ ನಿನ್ನೆ ಕಾರ್ಯಾಚರಣೆಯಿಂದ ಈ ಕ್ಷಣದವರೆಗೂ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಉನ್ನತಾಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ. ಅದಾದ್ಮೇಲೆ ಅಲ್ಲಿಂದ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಗಾಯಾಳುಗಳ ಪರಿಸ್ಥಿತಿಯನ್ನು ವಿಚಾರಿಸ್ಕೊಳ್ತಾರೆ. ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾರೆ. ನೆನೆಯ ನಿಗದಿಯಾಗಿತ್ತು. ಈ ದುರಂತದ ಬಗ್ಗೆ ಮಾಹಿತಿ ತಿಳಿತಿದ್ದಾಗೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಕೂಡ ಮಾಡಿದ್ರು. ಇದು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ದುಃಖ ಆಗಿದೆ, ಅಂತ ಘನಘೋರ ದುರಂತ ಇದು. ಇಡೀ ದೇಶ ಮತ್ತು ಸರ್ಕಾರ ತಮ್ಮವರನ್ನು ಕಳೆದುಕೊಂಡಂಥ ಕುಟುಂಬದ ಪರವಾಗಿದೆ. ಇಂಥದ್ದೊಂದು ದುರಂತ ಯಾರು ಕೂಡ ಊಹೆನೂ ಮಾಡಿರಲಿಲ್ಲ. ಅಂಥ ಭೀಕರ ದುರಂತ ನಡೆದು ಹೋಗಿದೆ ಅನ್ನೋದನ್ನು ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಸಂತಾಪ ಸೂಚಿಸಿದರು. ಇವತ್ತು ಖುದ್ದು ಅಹಮದಾಬಾದ್ಗೆ ಬಂದಿದ್ದಾರೆ. ಘಟನಾ ಸ್ಥಳಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿ ನೀಡಲಿದ್ದಾರೆ. ಈಗ ಇದು ಘಟನಾ ಸ್ಥಳದ ಲೈವ್ ವಿಜುವಲ್ಸ್ ನೀವು ಗಮನಿಸ್ತಾ ಇರೋದು. ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಬಂದೋಬಸ್ತ್ ಮಾಡಿದ್ದಾರೆ ಇಡೀ ಪ್ರದೇಶ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿಂದ ತೆರಳಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ. ಯಾವ ಸ್ಥಳದಲ್ಲಿ ವಿಮಾನ ಬಂದು ಹಾಸ್ಟೆಲ್ ಕಟ್ಟಡಕ್ಕೆ ಡಿಕ್ಕಿ ಹೊಡೆದು ದೊಡ್ಡ ದುರಂತ ಸಂಭವಿಸ್ತೋ ಆ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಭೇಟಿ ಕೊಟ್ಟಾಗಿದೆ. ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಮತ್ತೆ ಅಲ್ಲಿಂದ ಸಿವಿಲ್ ಆಸ್ಪತ್ರೆ ಕಡೆಗೆ ಈಗ ತೆರಳ್ತಾ ಇದ್ದಾರೆ ಅನ್ನೋದು ಸದ್ಯ ಲಭ್ಯ ಆಗ್ತಾ ಇರುವಂತಹ ಅಪ್ಡೇಟ್. ಘಟನಾ ಸ್ಥಳದಲ್ಲಿ ಒಂದು ಕಡೆ ಪೊಲೀಸ್ ಸಿಬ್ಬಂದಿ, NDRF ತಂಡ ಎಲ್ಲವೂ ಬೀಡುಬಿಟ್ಟಿದೆ. ಇಲ್ಲಿಗೆ ಭೇಟಿ ಕೊಟ್ಟು ಈಗ ಆಸ್ಪತ್ರೆ ಕಡೆಗೆ ಹೊರಟಿದ್ದಾರೆ ಮೋದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.